ಅಂದು ಅವಮಾನ ಇಂದು ಸಾಧನೆಯ ತಿರುಗೇಟು. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮಾರ್ಮಿಕ ಮಾತು. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳಿಕೆ ಕೊಟ್ಟಿದ್ದಾರೆ. ಸುವರ್ಣ ಸಾಧಕಿ ಸಮಾರಂಭದಲ್ಲಿ ಹೆಬ್ಬಾಳ್ಕರ್ ಭಾಗಿಯಾಗಿದ್ದಾರೆ. ತಮಗಾಗಿದ್ದ ಅವಮಾನದ ಬಗ್ಗೆ ಹೇಳಿದ್ದಾರೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಬೆಳಗಾವಿಯಲ್ಲಿ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಮಾತನಾಡಿ ಈ ಮಾತುಗಳನ್ನು ಹೇಳಿದ್ದಾರೆ. ಇವತ್ತು ನಮ್ಮ ವಿಚಾರಧಾರೆಗಳು ಬೇರೆ ಬೇರೆ ಇರಬಹುದು, ನಮ್ಮ ಸಿದ್ಧಾಂತಗಳು ಬೇರೆ ಬೇರೆ ಇರಬಹುದು, ಆದರೆ ನಮ್ಮ ಕಷ್ಟ, ನಮ್ಮ ಕಾರ್ಪಣ್ಯ, ನಮ್ಮ ಅನುಭವಗಳು ಅದೆಲ್ಲ ಒಂದೇ. ಈ ಸ್ಟೇಜ್ಗೆ 2013ಕ್ಕೆ ನಾನು MLA ಎಲೆಕ್ಷನ್ ನಿಂತ್ಕೊಂಡಿದ್ದೆ. ನಾನು ಅವಾಗ ಜಿಲ್ಲಾ ಅಧ್ಯಕ್ಷ, ಬೆಳಗಾವಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ. ಅವಾಗ RV ದೇಶಪಾಂಡೆ ಅವರು ಬಹಳ ಕಡಿಮೆ ಹೊತ್ತಿಗೆ, ಅಂದರೆ ಒಂದು 2-3 ತಿಂಗಳಿಗೆ ಅವರು ಹೈಯರ್ ಎಜುಕೇಷನ್ ಮಿನಿಸ್ಟರ್ ಆಗಿದ್ರು. ಸೊ ನಾನು ಅವರನ್ನ ರಿಸೀವ್ ಮಾಡಿಕೊಂಡೆ. ಅವರು ತಮ್ಮ ಗಾಡಿಯಲ್ಲಿ ಯಥಾವತ್ತಾಗಿ ಕರ್ಕೊಂಡು ನನಗೆ VTUಗೆ ಬಂದರು. ಅವರು ಹೈಯರ್ ಎಜುಕೇಷನ್ ಮಿನಿಸ್ಟ್ರದು ಹೊಸದಾಗಿ ಈ ಬಿಲ್ಡಿಂಗ್ ಓಪನ್ ಆಗಿತ್ತು. ಇಲ್ಲಿ ಒಂದು ಮಹಿಳೆಯರದ್ದು ಹಿಂಗೆ ಕಾರ್ಯಕ್ರಮ ನಡೀತಾ ಇತ್ತು. ನಾನು ಸೋತಿದ್ದೆ. ಸಹಜವಾಗಿ ನಾನು ನಿಮ್ಮ ಥರ ಅಲ್ಲಿ ಕೂತ್ಕೊಂಡಿದ್ದೆ. ಈ ಭಾಗದ ಮಾಜಿ ಶಾಸಕರಾದಂಥ ಸಂಜಯ್ ಪಾಟೀಲ್ರು ಎಲ್ಲರೂ ಇಲ್ಲಿ ಕೂತ್ಕೊಂಡಿದ್ರು. ನಾನು ಅಲ್ಲಿ ಕೂತ್ಕೊಂಡಿದ್ದೆ. RV ದೇಶಪಾಂಡೆ ಅವರು ನನ್ನ ಬಗ್ಗೆ ಸ್ವಲ್ಪ ವಿಶೇಷವಾದಂಥ ಕಾಳಜಿ, ಮಹಿಳೆಯರ ಕಾರ್ಯಕ್ರಮ, ನನ್ನನ್ನು ವೇದಿಕೆ ಮೇಲೆ ಕರೆದು ಕೂರಿಸಿದ್ರು. ಸರ್ಕಾರಿ ಕಾರ್ಯಕ್ರಮ ಇರಲಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.